ಇವತ್ತು ತರಕಾರಿ ಪಾಸ್ತಾ, ಅದಕ್ಕೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಚೂರು ಎಣ್ಣೆ, ಸ್ವಲ್ಪ ಉಪ್ಪು ಹಾಕ್ತೀನಿ. ಇವಾಗ ಪಾಸ್ತಾ ಹಾಕ್ತೀನಿ. ಹಾಕಿದ್ದೀನಿ. ಇದು ಇವಾಗ ಚೆನ್ನಾಗಿ ಬೇಯಲಿ. ಒಂದು 5 ನಿಮಿಷ ಚೆನ್ನಾಗಿ ಕುದ್ದು ಸ್ಮೂತ್ ಆಗಂಗೆ ಬೇಯಲಿ. ಅಷ್ಟರೊಳಗೆ ಈ ಕಡೆ ಒಗ್ಗರಣೆ ಮಾಡ್ಕೊತೀನಿ. ಬಾಣಲಿಗೆ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಪಾಸ್ತಾ ಕುದೀತಾ ಇದೆ. ಚೆನ್ನಾಗಿದು ಕುದಿಲಿ. 5 ನಿಮಿಷದ ತನಕ ಚೆನ್ನಾಗಿ ಕುದಿಸಿ ನೋಡಿದರೆ ಸ್ಮೂತಾಗಿ ಬೇಯುತ್ತೆ. ಇವಾಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೋತೀನಿ. ಈರುಳ್ಳಿ ಬೇಯ್ತಾ ಇದೆ. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನಾನಿವಾಗ ಇಷ್ಟು ತರಕಾರಿ ತಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಬಟಾಣಿ. ಒಗ್ಗರಣೆಗೆ ಈರುಳ್ಳಿ ಹಾಕಿದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಅದಕ್ಕೆ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಪಾಸ್ತಾ ಬೇಯ್ತಾ ಇದೆ. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ವೈಟ್ ಆಗಬೇಕು. ಇದು ಕಲರ್ ಚೇಂಜ್ ಆಯ್ತು ಇವಾಗ ಸ್ವಲ್ಪ ಈರುಳ್ಳಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಇದು ಸ್ವಲ್ಪ ಬಾಡಿಸ್ಕೊತೀನಿ. ಇದಕ್ಕೆ ಇವಾಗ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಹಾಕ್ಕೊತೀನಿ. ಇದು ಸ್ವಲ್ಪ ಬಾಡಲಿ. ಇದಕ್ಕೊಂಚೂರು ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಸ್ಮೂತ್ ಆಗಲಿ. ಇದು ಇವಾಗ ಸ್ಮೂತ್ ಆಗಿದೆ. ಇದಕ್ಕೆ ಇವಾಗ ಮಸಾಲೆಗಳನ್ನು ಹಾಕ್ತೀನಿ. ಸ್ವಲ್ಪ ಖಾರದ ಪುಡಿ, ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಇವಾಗ ತರಕಾರಿ ಹಾಕ್ತೀನಿ. ಇದಕ್ಕೆ ಇವಾಗ ತರಕಾರಿ ಹಾಕ್ತೀನಿ. ಇದು ಸ್ವಲ್ಪ ಬೇಯಲಿ. ಇವಾಗ ಒಂದು ಚಿಕ್ಕ ಲೋಟ, ಇಷ್ಟು ಲೋಟದಲ್ಲಿ ನೀರು ಹಾಕ್ತೀನಿ ತರಕಾರಿ ಬೇಯೋಕ್ಕೆ. ಇನ್ನೂ ಸ್ವಲ್ಪ ಬೇಯ್ತಾ ಇದೆ. ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಇದನ್ನೀಗ ಸ್ಟ್ರೈನ್ ಮಾಡ್ಕೊತೀನಿ. ಈ ನೀರೆಲ್ಲ ಬಸ್ತು ತಕ್ಕೊತೀನಿ. ಇವಾಗ ಟೊಮೊಟೊ ಸಾಸ್ ಹಾಕ್ತೀನಿ. 1 ಸ್ಪೂನು, 2 ಸ್ಪೂನ್ ಹಾಕಿದ್ದೀನಿ. ಇದು ಆಲ್ಮೋಸ್ಟ್ ಬೆಂದಿದೆ. ಇವಾಗ ಪಾಸ್ತಾ ಮಿಕ್ಸ್ ಮಾಡ್ತೀನಿ. ಪಾಸ್ತಾನ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇದನ್ನು ಪಾಸ್ತಾ ರೆಡಿ ಆಯಿತು. ಇವಾಗ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ.
ರೆಡಿ ಪಾಸ್ತಾ. ಪಾಸ್ತಾ ರೆಡಿಯಾಗಿದೆ.